ಇವತ್ತು ನಮ್ಮ ತಂದೆಯವರು ಸಾರ್ಥಕವಾದಂಥ ಒಂದು ಬದುಕನ್ನು ಬದುಕಿದ್ದಾರೆ. ಸುಮಾರು 102 ವರ್ಷ, ಅದರಲ್ಲಿ 95 ವರ್ಷಗಳವರೆಗೆ ಅತ್ಯಂತ ಕ್ರಿಯಾಶೀಲರಾಗಿ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರು ನನಗೆ ಬರೀ ತಂದೆ ಅಷ್ಟೇ ಅಲ್ಲ, ನನಗೆ ಮಾರ್ಗದರ್ಶಕರಾಗಿದ್ದರು. ಅವರೇ ನಮಗೆ ರೋಲ್ ಮಾಡೆಲ್. ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೀತಾ ಇದ್ದೇನೆ. ಅವರ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಶಾಸಕನಾಗಿ, ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ. ಅವರು ಪಕ್ಷದ ನಿಷ್ಠಾವಂತ ಮುಖಂಡರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಅವರು ನಮಗೆ ಆದರ್ಶ ಬಿಟ್ಟುಕೊಟ್ಟು ಹೋಗಿದ್ದಾರೆ. ಅವರ ದೂರದರ್ಶಿತ್ವ ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಆ ಅಭಿವೃದ್ಧಿ ಇವತ್ತು ಮಾಡಲಿಕ್ಕೆ, ಅದರ ಜೊತೆಯಲ್ಲಿ ಜಾತ್ಯತೀತವಾಗಿ ಎಲ್ಲಾ ಸಮುದಾಯದವರನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸ. ಯಾವಾಗಲೂ ಹೇಳ್ತಾ ಇದ್ರು, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಭಾಯಿ ಭಾಯಿ ಅನ್ನುವಂತ ರೀತಿಯಲ್ಲಿ ಎಲ್ರಿಗೂ ಒಗ್ಗೂಡಿಸುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ, ಪೂಜ್ಯರಿದ್ದಾರೆ ಅಂತ ಹೇಳಿ ನನಗೆ ಮಾತಾಡಿ ಅಂತ ಹೇಳಿದ್ದಕ್ಕಾಗಿ ಮಾತಾಡ್ತಾ ಇದ್ದೇನೆ.